ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ವಿಪ್ರೋ ಕ್ವಾರ್ಟರ್ಲಿ ರಿಸಲ್ಟ್ಸು ಈ ಮಾರ್ಕೆಟ್ ಅವರ್ಸ್ ಆದಮೇಲೆ ಬಂದಿದೆ. ರೆವೆನ್ಯೂ ಏಪ್ರಿಲ್ ಟು ಜೂನ್ 2023 22,831 crores, ಏಪ್ರಿಲ್ ಟು ಜೂನ್ 2024 21,964 crores, 3.8% ಕಮ್ಮಿಯಾಗಿದೆ. ನೆಟ್ ಪ್ರಾಫಿಟ್ಟು 2,886 crores 3,003 ಕೋಟಿ ಆಗಿದೆ, 4% ಜಾಸ್ತಿ ಆಗಿದೆ. ರಿಸಲ್ಟ್ಸು ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಬಂದಿದೆ. ಇದು ಒಳ್ಳೆ ರಿಸಲ್ಟ್ಸ್ ಕಂಪ್ನಿಗೆ, ಹಾಗೂ ಶೇರ್ಸು ಮಂಡೇ ಈ ರಿಸಲ್ಟ್ಸಿಗೆ ರಿಯಾಕ್ಟ್ ಆಗುತ್ತೆ. ನ್ಯೂಸ್ ನಂಬರ್ 2, ಫಾಲ್ ಇನ್ ಮಾರ್ಕೆಟ್ಸ್ ಟುಡೇ. ಸುಮಾರು ದಿವಸ ಆದಮೇಲೆ ನಿಫ್ಟಿ ಇವತ್ತು 1%ಗಿಂತ ಜಾಸ್ತಿ ಬಿದ್ದಿದೆ. ಆದರೆ ಬಿಗ್ ಫಾಲ್ ಆಗಿದ್ದು ಮಿಡ್ ಕ್ಯಾಪ್ ಹಾಗೂ ಸ್ಮಾಲ್ ಕ್ಯಾಪ್ ಸ್ಟಾಕ್ಸಲ್ಲಿ 2%ಗಿಂತ ಜಾಸ್ತಿ ಡೌನ್ ಆಗಿದೆ. ನಿನ್ನೆನೂ ಆ್ಯಕ್ಚುಲಿ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ರ್ಯಾಲಿ ಆಗಿತ್ತು, ಆದರೆ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಸ್ಟಾಕ್ಸು ಬಿದ್ದಿತ್ತು. ಲಾಸ್ಟ್ 1-2 ದಿವಸ ವಾಲಟಿಲಿಟಿ ತುಂಬ ಇದೆ, ಹಾಗೂ ಬಜೆಟ್ ದಿವಸ ಯಾವ ಥರ ಮೂವ್ಮೆಂಟ್ ಆಗುತ್ತೆ ಹಾಗೂ ಬಜೆಟ್ ಆದಮೇಲೆ ಯಾವ ಥರ ಮೂವ್ಮೆಂಟ್ ಆಗ್ತದೆ ಅಂತ ನೋಡಬೇಕಾಗುತ್ತೆ. ಎಲ್ಲನೂ ಬಜೆಟ್ ಅನೌನ್ಸ್ಮೆಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನ್ಯೂಸ್ ನಂಬರ್ 3, ಅಲ್ಟ್ರಾಟೆಕ್ ಸಿಮೆಂಟ್ಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್. ರೆವೆನ್ಯೂ ಏಪ್ರಿಲ್ ಟು ಜೂನ್ 2023 17,737 crores, ಏಪ್ರಿಲ್ ಟು ಜೂನ್ 2024 18,069 crores, 1.87% ಅಪ್. ನೆಟ್ ಪ್ರಾಫಿಟ್ 1,690 crores 1,695 crores ಆಗಿದೆ, 0.3% ಅಪ್ ಆಗಿದೆ. ವೀಕ್ ರಿಸಲ್ಟ್ಸು ಕಂಪ್ನಿಗೆ. ರಿಸಲ್ಟ್ಸು ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಗಿಂತ ಕಮ್ಮಿ ಬಂದಿದೆ. ಶೇರ್ಸ್ ಇವತ್ತು 3.2% ಬಿತ್ತು. ನ್ಯೂಸ್ ನಂಬರ್ 4, ಪೇಟಿಎಮ್ ಕ್ವಾರ್ಟರ್ಲಿ ರಿಸಲ್ಟ್ಸು. ರೆವೆನ್ಯೂ ಏಪ್ರಿಲ್ ಟು ಜೂನ್ 2023 2,342 crores, ಏಪ್ರಿಲ್ ಟು ಜೂನ್ 2024 1,502 crores, 36% ಕಮ್ಮಿಯಾಗಿದೆ. ನೆಟ್ ಪ್ರಾಫಿಟ್ಟು ಇನ್ಫ್ಯಾಕ್ಟ್ ಲಾಸ್, ಅದು 358 crores ಲಾಸು ಲಾಸ್ಟ್ ಟೈಮು. ಈ ಸತಿ 840 ಕೋಟಿ ಲಾಸ್ ಆಗಿದೆ. ಸೊ ಲಾಸು ಇನ್ಕ್ರೀಸ್ ಆಗಿದೆ, ರೆವೆನ್ಯೂ ಬಿದ್ದಿದೆ. ಆ್ಯಕ್ಚುಲಿ ವೀಕ್ ರಿಸಲ್ಟ್ಸ್ ಕಂಪ್ನಿಗೆ. ಆದರೆ ಶೇರ್ ಪ್ರೈಸ್ ಸ್ಟಾರ್ಟಿಂಗ್ ಕೆಳಗೆ ಬಿದ್ದಿತ್ತು, ಮತ್ತು ರಿಕವರ್ ಆಗಿ ಇವತ್ತು 2% ಮೇಲೋಗಿದೆ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ರಿಲಯನ್ಸ್ ಇಂಡಸ್ಟ್ರೀಸ್ ರಿಸಲ್ಟ್ಸು ಇವತ್ತು ಸಾಯಂಕಾಲ ಅನೌನ್ಸ್ ಆಗುತ್ತೆ. BSNL ಅವರು 4G ನೆಟ್ವರ್ಕನ್ನು ಆಲ್ ಓವರ್ ದ ಕಂಟ್ರಿ ರೋಲ್ಔಟ್ ಮಾಡ್ತಾ ಇದ್ದಾರೆ. ಆದರೆ ರಿಲಯನ್ಸ್ ಜಿಯೋ ಹಾಗೂ ಭಾರತಿ ಏರ್ಟೆಲ್ ಆಲ್ರೆಡಿ 5G ರೋಲ್ಔಟು ಮಾಡಿಬಿಟ್ಟಿದ್ದಾರೆ. ಸುಮಾರು ವರ್ಷದಿಂದ BSNL ಅವ್ರ ಹತ್ರ 4G ನೆಟ್ವರ್ಕ್ ಇರಲಿಲ್ಲ ಅಂತ ಕಸ್ಟಮರ್ಸು, ಸಬ್ಸ್ಕ್ರೈಬರ್ಸ್ ಎಲ್ಲ ಜಿಯೋ ಮತ್ತು ಏರ್ಟೆಲಿಗೆ ಶಿಫ್ಟ್ ಆಗಿದ್ದಾರೆ. ಗೌರ್ಮೆಂಟ್ ಹೇಳಿದ್ದಾರೆ BSNL 4G ಸರ್ವಿಸಸನ್ನು ಡಿಸೆಂಬರ್ 2024 ಅಷ್ಟರೊಳಗೆ ರೆಡಿ ಮಾಡ್ಕೊಳ್ತಾರೆ ಅಂತ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 270 ಪಾಯಿಂಟ್ ಡೌನು, 24,531 ಕ್ಲೋಸ್ ಆಯಿತು, 1.08% ಡೌನು. ಸೆನ್ಸೆಕ್ಸು 739 ಪಾಯಿಂಟ್ ಡೌನು, 80,605 ಕ್ಲೋಸ್ ಆಯಿತು. ಆ್ಯಕ್ಚುಲಿ ಇವತ್ತೊಂದು ಹೊಸ ಹೈಯು ಬಂದಿತ್ತು 24,855, ಆದರೆ ಮತ್ತೆ ತುಂಬ ವೀಕ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಇನ್ಫೋಸಿಸ್ 1.99% ಅಪ್ಪು, ITC 0.91% ಅಪ್ಪು, ಏಷ್ಯನ್ ಪೇಂಟ್ಸ್ 0.49% ಅಪ್ಪು. ಟಾಪ್ ಲೂಸರ್ಸು ಟಾಟಾ ಸ್ಟೀಲ್ 5.16% ಡೌನು, BPCL 4.51% ಡೌನು, JSW ಸ್ಟೀಲ್ 4.51% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ 0.52% ಅಪ್ಪು, ಬರ್ಜರ್ ಪೇಂಟ್ಸ್ 0.48% ಅಪ್ಪು, ಹಾಗೂ ಅದಾನಿ ಎನರ್ಜಿ ಸೊಲ್ಯೂಷನ್ಸ್ 0.02% ಅಪ್ಪು. ಟಾಪ್ ಲೂಸರ್ಸು ಸಂವರ್ಧನಾ ಮದರ್ಸನ್ 5.93% ಡೌನು, ಹ್ಯಾವೆಲ್ಸ್ ಇಂಡಿಯಾ 5.05% ಡೌನು, ಜಿಂದಾಲ್ ಸ್ಟೀಲ್ 4.4% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ಸು 353, ಕಮ್ಮಿಯಾಗಿದ್ದು 1,984. ಸೊ ಬರೀ 15% ಅಪ್ಪು, 85% ಡೌನು. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 5,484 crores ನೆಟ್ ಪರ್ಚೇಸಸ್ಸು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 2,904 crores ನೆಟ್ ಸೇಲ್ಸ್. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 7,435 per ಗ್ರಾಮು, ಸಿಲ್ವರ್ 91.75. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 83.66 rupees, €1 91.03 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week ಹೈ. ಬ್ರಿಟಾನಿಯಾ 5,978 52-week ಹೈ, ಕ್ಲೋಸಿಂಗು 5,878. TCS 4,359 52-week ಹೈ, ಕ್ಲೋಸಿಂಗು 4,302. ಇನ್ಫೋಸಿಸ್ 1,844 52-week ಹೈ, ಕ್ಲೋಸಿಂಗು 1,793. ಪಾಯಿಂಟ್ ನಂಬರ್ 9,
ಸ್ಟಾಕ್ಸ್ ನೀವು 52 ವೀಕ್ ಲೋ, ಯಾವ ಮೇಜರ್ ಸ್ಟಾಕು 52 ವೀಕ್ ಲೋ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 2.09% ಡೌನು, ಜಪಾನ್ 0.16% ಡೌನು, ಜರ್ಮನಿ 0.69% ಡೌನು, ಫ್ರಾನ್ಸ್ 0.63% ಡೌನು, UK 0.39% ಡೌನು ಹಾಗೂ ನ್ಯಾಸ್ಡ್ಯಾಕು 0.7% ಡೌನ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.